48 ವರ್ಷ ಆದಮೇಲೆ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವ ಮಾಡ್ತಿರೋದು ಹೇಗಿತ್ತು ಗೊತ್ತಾ? ನಮಸ್ಕಾರ ಗುರುಸ್, ನಾವಿವತ್ತು ಹೋಗ್ತಾ ಇದೀವಿ ಕೋಡಳ್ಳಿಗೆ. ವಿಶೇಷ ಇಷ್ಟೇ, ಶ್ರೀ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ನೋಡೋಕೆ. ನಂಗಂತೂ KSRTC ಬಸ್ಸಲ್ಲಿ ಕೂತ್ಕೊಂಡು ನೇಚರ್ ಎಂಜಾಯ್ ಮಾಡೋದಂದ್ರೆ ತುಂಬಾನೇ ಇಷ್ಟ. ಸೊ ಎಂಜಾಯ್ ಮಾಡಿಕೊಂಡು ಬಸ್ ಇಳಿದಾಗ ಬೆಳಗ್ಗೆ 10:20 AM ಆಗಿತ್ತು. ಅಷ್ಟೆಲ್ಲ ಟೈಮ್ ಆದಮೇಲೆ ಹೊಟ್ಟೆ ಖಾಲಿ ಬಿಡೋಕ್ಕಾಗುತ್ತಾ ಅಂತ ಅಂದ್ಕೊಂಡು ಹೋಟ್ಲಿಗೆ ಹೋಗಿ ಇಡ್ಲಿ ತಿಂದ್ಬಿಟ್ಟು ಟೀ ಕುಡಿದೆ. ತಿಂಡಿ ಎಲ್ಲ ಆದಮೇಲೆ ಡೈರೆಕ್ಟ್ ನಾನು ಹೋಗಿ ಮಾಡಿದ್ದೆ ದೇವ್ರ ದರ್ಶನ. ನೋಡಿ ಸಕ್ಕತ್ತಾಗಿ ಅಲಂಕಾರ ಮಾಡಿದ್ದಾರೆ. ಎಷ್ಟೇ ಆದರೂ 48 ವರ್ಷ ಆದಮೇಲೆ ಮಾಡ್ತಿರೋ ಉತ್ಸವ, ಅದಕ್ಕೆ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡಿದ್ದಾರೆ. ದೇವ್ರ ದರ್ಶನ ಮಾಡ್ಕೊಂಡು ಮಂಗಳಾರತಿ ತೊಗೊಂಡು ಈಚೆ ಬರುವಾಗ ನಮ್ಮ ವಸು ಆಂಟಿ ತಂಗಿ ಮಗನ ದರ್ಶನ ಮಾಡಿದೆ. ಸೊ ಅವ್ನು ಎಷ್ಟು ಮುದ್ದಾಗಿದ್ದಾನೆ ಅಂತ ಅಂದರೆ ಅವನ್ನ ಬಿಟ್ಟು ಈಚೆ ಬರೋಕ್ಕೆ ಮನಸ್ಸೇ ಬಂದಿಲ್ಲ. ಸೊ ಆದರೆ ಎಷ್ಟೇ ಆದರೂ ಬರಲೇಬೇಕಲ್ವಾ ಅಂತ ಅಂದ್ಕೊಂಡು ಈಚೆ ಬಂದು ಅಷ್ಟರಲ್ಲಿ ತೇರ ಹತ್ರ ಎಲ್ಲರೂ ನಾನು ಕೂಡ ಶ್ರೀ ವೆಂಕಟರಮಣ ಪಾದಕ್ಕೊಂದು ಗೋವಿಂದ ಅಂತ ಅಂದೆ. ಸೊ ನಿಮಗೂ ಕೂಡ ದೇವ್ರ ಮೇಲೆ ಭಕ್ತಿ ಇದ್ದರೆ ಶ್ರೀ ವೆಂಕಟರಮಣ ಸ್ವಾಮಿ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ಜನ ಎಲ್ಲ ತೇರು ಎಳೆಯೋದು ನೋಡಿದ್ವಿ. ಅದಂತೂ ಅದ್ಭುತವಾಗಿತ್ತು. ನಿಜವಾಗ್ಲೂ ದೇವ್ರನ್ನ ನೋಡಿ ತುಂಬಾ ಖುಷಿ ಆಯಿತು. ಸೊ ದರ್ಶನ ಎಲ್ಲ ಆದಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಹೋಗುವಾಗ ಆರವಳ್ಳಿಲಿ ಮತ್ತೊಂದು ಉತ್ಸವ ನೋಡಿದ್ವಿ, ಶ್ರೀ ಚಾಮುಂಡೇಶ್ವರಿ ದೇವಿದು. ಸೊ ಬಸ್ಸಲ್ಲೇ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹೋದ್ವಿ. ಸೊ ನನಗಂತೂ ಈ ದಿನ ತುಂಬಾ ಖುಷಿಯಾಗಿತ್ತು. ಕಮೆಂಟ್ ಮಾಡೋದು ಮಾತ್ರ ಯಾರೂ ಮರಿಬೇಡಿ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು ಆಲ್. ಬೈ ಬಾಯ್.